ತುಂಬ ಖುಷಿ ಆಯಿತು. ನನಗೆ ಫಸ್ಟ್ ಒಳಗಡೆ ಬರ್ತಿದ್ದಂಗೆ ಒಂಥರ ಸಿಕ್ಕಾಪಟ್ಟೆ ವೈಬ್ರೇಷನ್ ಅನಿಸ್ತು. ಯಾಕಂದರೆ ನಾವಿಬ್ಬರು ಸಿಕ್ಕಾಪಟ್ಟೆ ದೇವ್ರಿಗೆ ಪೂಜೆ ಮಾಡೋರು. ಡೈಲಿ ಬೆಳಗ್ಗೆ ಆದರೆ ದೇವ್ರಿಗೆ ಕಡ್ಡಿ ಹಂಚ್ಬಿಟ್ಟೆ ಮನೆಯಿಂದ ಆಚೆ ಬರೋದು. ಆ ವೈಬ್ರೇಷನ್ ನಮ್ಗೆ ಗೊತ್ತಾಗುತ್ತೆ ಏನು ಅಂತ. ಬರ್ತಿದ್ದಂಗೆ ಗಂಟೆ ಹೊಡೆದಿದ್ದು, ಪೂಜೆ ಮಾಡಿದ್ದು ಎಲ್ಲ ಸಿಕ್ಕಾಪಟ್ಟೆ ವೈಬ್ರೇಷನ್ ಅನಿಸ್ತು. ಒಳ್ಳೇದಾಗಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ 100% ಬೆಳೆಯುತ್ತೆ. ಯಾಕಂದರೆ ನಮ್ಗೆ ಆ ವಾತಾವರಣ ಕಾಣಿಸಿದೆ ಕರೆಕ್ಟಾಗಿ, ಪರ್ಫೆಕ್ಟಾಗಿ. ನಾನು ಬರ್ತಿದ್ದಂಗೆ ಅಣ್ಣಂಗೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ದೆ, ಕರೆಕ್ಟಾಗಿ ಆಶ್ರಮ ಇದ್ದಂಗಿದೆ ಇದು. ನೋಡಿ, ಬೇರೆ ಆಶ್ರಮಕ್ಕೆಲ್ಲ ಒಂದಷ್ಟು ಅದೇನೋ ಮಾಡಿರ್ತಾರೆ, ಮತ್ತೊಂದು ಮಾಡಿರ್ತಾರೆ. ಇದೆಲ್ಲ ಪರ್ಫೆಕ್ಟಾಗಿ ಆಶ್ರಮ ಇದ್ದಂಗಿದೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಒಳ್ಳೇದಾಗಲಿ. ಇವುಗಳೆಲ್ಲ ಆಶೀರ್ವಾದ ನಮ್ಮ ಮೇಲಿರಲಿ. ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಬೆಳಿಬೋದು. ಅಂದರೆ ಅನಾಥರ ಬಗ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅನಾಥರು ಅಂತ ಹೇಳ್ತಾ ಇರ್ತಾರೆ. ಇವರು ಏನೋ ಇವತ್ತು ಇವರೆಲ್ಲ ನಿಂತ್ಕೊಂಡು ಮಾಡ್ತಿರೋದಕ್ಕೆ ಇವತ್ತು ಇವರಾಗೆ ಅವ್ರಿಗೆಲ್ಲ ಇವರು ಒಂಥರ ತಾಯಿ ತಂದೆ ಹಾಗೆ ನಿಂತಿದ್ದಾರೆ. ದೊಡ್ಡ ಮಟ್ಟಕ್ಕೆ ಇವೆಲ್ಲ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಯಾಕೆ ಅಂತ ಹೇಳಿದ್ರೆ ರೋಡಲ್ಲಿ ಎಲ್ಲೋ ಇರ್ತಾರೆ, ಮತ್ತೊಂದೆಲ್ಲೋ ಕರ್ಕೊಂಬರ್ತಾರೆ, ಯಾರೋ ಬಿಟ್ಬಿಟ್ಟು ಹೋಗಿರ್ತಾರೆ, ಇಲ್ಲ ಕರ್ಕೊಂಬಂದು ಅವರೇ ಫ್ಯಾಮಿಲಿಗಳು ಬಿಡ್ತಾರೆ. ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ, ಕೇಕ್ ಕಟ್ ಮಾಡ್ತಿದ್ದಂಗೆ ಸ್ವಲ್ಪ ಬೇಜಾರಾಯಿತು. ಬೆಳಗ್ಗೆಯಿಂದ ಬೇಜಾರಾಗಿರಲಿಲ್ಲ, ಸ್ವಲ್ಪ ಬೇಜಾರಾಗೋಯ್ತು ಇವತ್ತು. ನನ್ನ ಸಕ್ಸಸ್ ನಮ್ಮಪ್ಪ ನೋಡಬೇಕಿದ್ದು, ನೋಡೋಕೆ ನಮ್ಮಪ್ಪ ಇಲ್ಲ, ನಮ್ಮ ಅಜ್ಜಿ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರು ಈ ಥರ ಬಿಟ್ಬಿಟ್ಟು ಹೋಗ್ಬೇಡಿ ವಯಸ್ಸಾದವ್ರನ್ನ, ತುಂಬ ದೊಡ್ಡವ್ರನ್ನ. ಯಾಕಂದರೆ ನೋಡ್ತಿದ್ರೆ ತುಂಬ ಬೇಜಾರು ಅನಿಸುತ್ತೆ. ಇವೆಲ್ಲ ನಮ್ಮ ಮನೇಲಿ ಇದ್ದಿದ್ದು ಇವತ್ತು ನಾವು ಅವ್ರ ಆಶೀರ್ವಾದ ನನ್ನ ಮೇಲೆ ಇದ್ದಿರೋದು. ಇವತ್ತು ನಮ್ಮಪ್ಪ ನಮ್ಮ ಅಜ್ಜಿ ಇಬ್ಬರೂ ಇಲ್ಲ. ನಮ್ಮಮ್ಮನ ಆಶೀರ್ವಾದ, ಇವರೆಲ್ಲರ ಆಶೀರ್ವಾದ, ನಮ್ಮಪ್ಪ ನಮ್ಮ ತಾತ ನಮ್ಮ ಅಜ್ಜಿ ಮಾಡಿ ಇಟ್ಬಿಟ್ಟು ಹೋಗಿರೋ ಪುಣ್ಯ ಕೆಲಸಗಳು, ದೇವಸ್ಥಾನ ಕಟ್ಟಿರೋದು ಇವತ್ತು ನನ್ನ ಕಾಪಾಡ್ತಿದೆ. 21 ವಯಸ್ಸಿಗೆ ಹೇಳ್ಕೊಂಡ ಕರ್ಕೊಂಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಬರೀ ನನ್ನ ಶ್ರಮ ಮಾತ್ರ. ಜನರು ಕೊಟ್ಟಿರೋ ಭಿಕ್ಷೆ, ದೇವ್ರು ಕೊಟ್ಟಿರೋ ಭಿಕ್ಷೆ ಅದು. ಇನ್ನೂ ದೊಡ್ಡ ಮಟ್ಟಕ್ಕೆ ಇದನ್ನು ಬೆಳೆಸ್ಕೊಂಡು ಹೋಗ್ತೀನಿ. ಇನ್ನು ಆ ದೇವ್ರು ನಂಗೆ ಶಕ್ತಿ ಕೊಡಲಿ. ಇಷ್ಟು ಜನಕ್ಕೆ ನಾನು ಅನ್ನ ಹಾಕ್ಬೇಕಂತ ತುಂಬ ಆಸೆ ಇದೆ. ಅದನ್ನು 100% ಮಾಡೇ ಮಾಡ್ತೀನಿ. ನಮ್ಮಪ್ಪನ ಕನಸಾಗಿತ್ತು. ನಮ್ಮಪ್ಪ ಏನೇನು ಮಾಡೋಕ್ಕಾಗ್ದಿರೋ ಬೇಗ ಹೋಗ್ಬಿಟ್ರು, ಅದನ್ನು ನಾನು ಮಾಡಬೇಕು ಅಂತ ಆಸೆ ಇದೆ. 100% ಮಾಡೇ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಇವ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇನ್ನೂ ದೇವ್ರು ಶಕ್ತಿ ಕೊಡಲಿ ಅವ್ರಿಗೆ. ನಿಮ್ಮೆಲ್ಲರ ಆಶೀರ್ವಾದ ಇವ್ರ ಮೇಲೆ, ಒಬ್ಬರ ಮೇಲೆ ಇದ್ರೆ ಸಾಕು. ಇನ್ನು ನಿಮ್ಮಂಥವ್ರನ್ನ 1000 ಜನ ಬರೆಸೋ ಒಂದು ಕೆಪಾಸಿಟಿ ಅದು ದೇವ್ರು ಕೊಡಲಿ. ಥ್ಯಾಂಕ್ ಯು. ಅಣ್ಣನು ಮತ್ತೆ ನಿಮ್ಮ ಅಜ್ಜಿನು ಇವ್ರ ಮಧ್ಯೆ ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. 120 ಜನರಲ್ಲಿ ಅವರು ಒಬ್ಬರಾಗಿರ್ತಾರಣ್ಣ. ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಏನೋ ನೆನಪಾದಾಗ ನಮ್ಮ ಜನಸ್ನೇಹಿ ಸ್ವರ್ಗ ಇದೆ, ಒಂದ್ಸಲ ಬನ್ನಿ. ಅಜ್ಜಿ, ತಾತ, ಅಪ್ಪ, ಅಮ್ಮ ಯಾರನ್ನ ಬೇಕಾದ್ರೂ ಕೂಗ್ಬೋದಣ್ಣ ನೀವು. ಥ್ಯಾಂಕ್ ಯು. ಅಳ್ಬೇಡಿ.